ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ನಡುವೆ ಜಗಳಗಳು ಕದನಗಳು ಆಗುತ್ತಿದ್ದರೆ ಎಲ್ಲದಕ್ಕೂ ಪರಿಹಾರ ಇಲ್ಲಿದೆ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಮನೆಯಲ್ಲಿ ವಿನಾಕಾರಣ ಸಣ್ಣ ಸಣ್ಣ ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಜಗಳಗಳು ನಡೆಯುತ್ತಿರುತ್ತದೆ. ಅದು ತಾರಕಕ್ಕೆ ಏರಿ ಒಂದು ದೊಡ್ಡ ರೀತಿಯಲ್ಲೇ ಆಗಿಬಿಡುತ್ತದೆ. ಅಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಎನ್ನುವುದು ಹೆಚ್ಚುತ್ತದೆ. ಅದು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲಿಗೆ ವೀಕ್ಷಕರೇ, ಪ್ರತಿ ಶುಕ್ರವಾರ ತಾಯಿಯ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ಶುಕ್ರವಾರ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ಹಣ್ಣು ಕಾಯಿ ಪೂಜೆಯನ್ನು ಮಾಡಿಸಬೇಕು. ಪೂಜೆ ಮಾಡಿಸಿ ತಂದಂತಹ ಆ ಹಣ್ಣು ಕಾಯಿಯನ್ನು ಬಾಳೆಹಣ್ಣಿರುತ್ತಲ್ಲ ವೀಕ್ಷಕರೇ, ಆ ಬಾಳೆಹಣ್ಣನ್ನು ಆ ತಾಯಿಯ ಹೆಸರನ್ನು ಹೇಳುತ್ತಾ ನೀವು ನಿಮ್ಮ ಗಂಡನಿಗೆ ಆ ಬಾಳೆಹಣ್ಣನ್ನು ಪ್ರೀತಿಯಿಂದ ತಿನ್ನಿಸಬೇಕು. ಹೀಗೆ ತಿನ್ನಿಸುವುದರಿಂದ ನಿಮ್ಮ ಮತ್ತು ನಿಮ್ಮ ಗಂಡನ ನಡುವೆ ಅನ್ಯೋನ್ಯತೆ ಎನ್ನುವುದು ಹೆಚ್ಚುತ್ತದೆ. ಇದೊಂದು ರೀತಿಯಾದರೆ ಒಂದು ವಾರ ಅಮಾವಾಸ್ಯೆ ಬರುತ್ತಲ್ಲ ವೀಕ್ಷಕರೇ, ಆ ಅಮಾವಾಸ್ಯೆ ದಿನ ನೀವು ಒಂದು ಬಿಳಿಯ ಹಾಳೆಯಲ್ಲಿ ಈ ಒಂದು ಮಂತ್ರವನ್ನು ಬರೆದು ನಿಮ್ಮ ಗಂಡನ ಹೆಸರನ್ನು ಹೇಳುತ್ತಾ ಸ್ವಾಹ ಸ್ವಾಹ ಎಂದು ಹೇಳಿಬಿಡಿ. ಮಂತ್ರ ಈ ರೀತಿಯಾಗಿದೆ: ಓಂ ರೀಂ ಹೈಂ ಕ್ಲೀಂ ದೇವದತ್ತಾಯ ನಮಃ ಅಂತ ಹೇಳಿ ನಿಮ್ಮ ಗಂಡನ ಹೆಸರನ್ನು ಹೇಳಿ ಸ್ವಾಹ ಎಂದು ಹೇಳಿಬಿಡಿ ವೀಕ್ಷಕರೇ. ಈ ಮಂತ್ರವನ್ನು ಹೇಳಿದ ನಂತರ ಆ ಬಿಳಿಯ ಹಾಳೆಯನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ. ನಿಮ್ಮ ಗಂಡನ ಜೊತೆ ನೀವು ಹೇಗಿರಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ನೆನೆಸಿಕೊಳ್ಳುತ್ತಾ ಪೂಜೆಯನ್ನು ಮಾಡಬೇಕು. ಇದಾದ ನಂತರ ಆ ಬಿಳಿಯ ಹಾಳೆಯನ್ನು ಯಾರೂ ನೋಡದ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಟ್ಟು ಬನ್ನಿ ವೀಕ್ಷಕರೇ. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಗಂಡನ ಜೊತೆ ಅನ್ಯೋನ್ಯವಾಗಿ ಇರುತ್ತೀರಾ. ಸುಖ ಸಂಸಾರ ನಿಮ್ಮದಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು.